ನಮಸ್ತೆ ಗೆಳೆಯರೆ, ನಾನು ನಿಮಗೆ ಒಂದು ಅದ್ಭುತವಾದ ವಿಡಿಯೋನ ತೋರಿಸ್ಬೇಕನ್ನಿಸ್ತು. ಏನಪ್ಪ ಅಂತಂದರೆ, ನಾವು ಇಂದು ಸಂತೆಬೆನ್ನೂರಿನಲ್ಲಿ ಒಂದು ಐತಿಹಾಸಿಕ ಪ್ರೇಕ್ಷಣೀಯ ಸ್ಥಳ ಇದೆ. ಸಂತೆ ಐತಿಹಾಸಿಕ ಮಂಟಪದ ಬಗ್ಗೆ ನಾನು ನಿಮಗೆ ಮಾಹಿತಿ ಕೊಡಬೇಕಂತ ಅನ್ನಿಸ್ತು. ನಾವು ಚಿಕ್ಕಂದಿನಿದ್ದಾಗ ಸುಮಾರು ಒಂದು 20 ವರ್ಷಗಳ ಹಿಂದೆ ನಾವಿಲ್ಲಿ ಬಂದು ಕೆಲವು ಕಾಲ ನಾವು ಸಮಯವನ್ನು ಕಳೀತಿದ್ವಿ. ತುಂಬ ಖುಷಿ ಅನಿಸ್ತಿತ್ತು. ಆಗಿನ ಕಾಲದ ವಾಸ್ತುಶಿಲ್ಪನ ನಿಮಗೆ ತೋರಿಸ್ಕೊಡ್ತಾ ಇದ್ದೀನಿ, ನೋಡಿ ಗೆಳೆಯರೆ. ಕಂಬಗಳಿಗೆ ಹೂವಿನ ಅಲಂಕಾರ ನೋಡಿ ಗೆಳೆಯರೆ, ಎಷ್ಟು ಚೆನ್ನಾಗಿದೆ. ನೋಡಿ ಗೆಳೆಯರೆ, ಎಷ್ಟು ಚೆನ್ನಾಗಿದೆ ಇದು. ವಾವ್. ಅಲಂಕಾರ ನೋಡಿ, ಆ ಕಂಬಗಳಿಗೆ ಎಷ್ಟು ಚೆನ್ನಾಗಿದೆ. ಆಗಿನ ಕಾಲದ ವಾಸ್ತುಶಿಲ್ಪ ಅಂತಂದ್ರೆ ಅಷ್ಟು ಬಾಳಿಕೆ ಇದೆ ನೋಡಿ ಗೆಳೆಯರೆ. ಇಟ್ಟಿಗೆಗಳಿಂದ ಮಾಡಿರ್ತಕ್ಕಂಥ ಇಟ್ಟಿಗೆ ಗಾರೆಯಿಂದ ಮಾಡಿರ್ತಕ್ಕಂಥ ಕಟ್ಟಡಗಳು ಗೆಳೆಯರಿ. ಇವೆಲ್ಲ ಹಲವಾರು ವರ್ಷ ಬಾಳಿಕೆ ಬಂದಿದೆ. ಎಷ್ಟು ಗುಡುಗು ಮಳೆ ಸಿಡಿಲಿಗೂ ಕೂಡ ಇದು ಜಗ್ಲಿಲ್ಲದಂತಹ ಕಟ್ಟಡ. ನೋಡಿ ಆ ಪ್ರತಿಬಿಂಬ ನೋಡಿ ಹೆಂಗೆ ಎಷ್ಟು ಚೆನ್ನಾಗಿ ಕಾಣ್ತಾ ಇದೆ. ವಾವ್. ಚೆನ್ನಾಗಿದೆ ನೋಡಿ. ಹೊಂಡದ ಮಧ್ಯ ಮಂಟಪ ಮಾಡಿದ್ದಾರೆ ಅಂದರೆ ಸಾಮಾನ್ಯ ಅಲ್ಲ ಗೆಳೆಯರೆ. ಸುತ್ತ ಸರ್ಕಲಲ್ಲಿ ಇದೆ 2ನೇ ಮಂಟಪ. ಚೆನ್ನಾಗಿದೆ ನೋಡಿ. ಎಷ್ಟು ಆಶ್ಚರ್ಯ ಅಲ್ವಾ ಗೆಳೆಯರೆ? ನೋಡಿ ಗೆಳೆಯರೆ, ಸ್ಥಳೀಯರು ಹೇಳೋ ಪ್ರಕಾರ ಈ ನೀರಿನ ಮಟ್ಟದಿಂದ ಎಷ್ಟು ಹೈಟ್ ಗೋಪುರ ಇದೆಯೋ ಅಷ್ಟು ಡೆಪ್ತ್ ಆಳ ಇದೆ ಅಂತ ಗೆಳೆಯರೆ. ಇದು ತುಂಬಾ ಆಶ್ಚರ್ಯ ಅನಿಸ್ತಾ ಇದೆ. ನೋಡ್ರಿ ಎಷ್ಟು ವಿಶೇಷತೆಯಿಂದ ಇದನ್ನ ಕಟ್ಟಡ ನಿರ್ಮಾಣ ಆಗಿದೆ. ತುಂಬಾ ಖುಷಿ ಆಗುತ್ತೆ ಗೆಳೆಯರೆ. ನೋಡ್ರಿ ಎಷ್ಟು ಪ್ರವಾಸಿಗರು ಎಲ್ಲ ಭೇಟಿ ಕೊಡ್ತಾ ಇದ್ದಾರೆ. ತುಂಬ ಖುಷಿ ಅನಿಸುತ್ತೆ. ಹಲೋ ಸರ್, ನಮಸ್ತೆ. ನೋಡಿ ಗೆಳೆಯರೆ,
ಪ್ರತಿಯೊಂದು ಈ ಮಂಟಪದ ಮಧ್ಯದಲ್ಲಿ ಈ ಥರ ಕಮಲಾಕಾರದ ಒಂದು ಶಿಲ್ಪಕಲೆ ಮಾಡಿದ್ದಾರೆ, ಬಹಳ ಅದ್ಭುತವಾಗಿದೆ. ಮಂಟಪ ಹೊಂಡದ ಮಧ್ಯನೇ ಇದೆ ನೋಡಿ, ಎಷ್ಟು ಚೆನ್ನಾಗಿದೆ ನೋಡಿ. ಬಸವಣ್ಣ ಇದೆಲ್ಲ ಒಳ್ಳೊಳ್ಳೆ ಶಿಲ್ಪಕಲೆಗಳು ಮಾಡಿದ್ದಾರೆ. ನೋಡಿ ಗೆಳೆಯರಿ, ಇದು 4ನೇ ಮಂಟಪ. ನೋಡಿ ಗೆಳೆಯರೆ, ಪುಟ್ಟ ಮೀನು ದೊಡ್ಡ ಮೀನುಗಳು ಎಲ್ಲ ಇದ್ದಾವೆ ಈ ಹೊಂಡದಲ್ಲಿ. ಕಲರ್ ಫಿಶು ಇದ್ದಾವೆ. ನೋಡ್ರಿ ಅಲ್ಲಿ ಎಷ್ಟು ದೊಡ್ಡ ಮೀನುಗಳು ನೋಡ್ರಿ, ಕಾಣ್ತಾ ಇದೆಯಾ ಗೆಳೆಯರೆ? ಎಷ್ಟು ದೊಡ್ಡ ಮೀನಿದೆ. ನೋಡಿದ್ರಲ್ಲ ಗೆಳೆಯರೆ, ಇದು ಐತಿಹಾಸಿಕ ಸಂತೆ ಹೊಂಡದ ಒಂದು ಪುಟ್ಟ ಮಾಹಿತಿ. ಆಮೇಲೆ ತಮ್ಮೆಲ್ಲರಿಗೂ ಒಂದು ಅವೇರ್ನೆಸ್ ಹೇಳ್ಬೇಕಂತ ನನಗೆ ಅನ್ನಿಸ್ತು. ಯಾಕೆಂದರೆ ಇಲ್ಲಿ ತುಂಬ ಇನ್ಸಿಡೆಂಟ್ ನಡೆದಿದ್ದಾವೆ. ಎಷ್ಟೋ ಜನ ಕಾಲು ಜಾರಿ ಬಿದ್ದು ತೀರ್ಕೊಂಡಿದ್ದಾರೆ ಈಜಬಾರ್ದೆ. ತುಂಬ ಸಮಸ್ಯೆಗಳಾಗ್ತದೆ. ಕೆಲವರು ಶೂಟಿಂಗಿಗೆ ಅಂತ ಬರ್ತೀರ, ಕೆಲವರು ಆಟ ಆಡೋಕ್ಕಂತ ಹೊಂಡದಲ್ಲಿ ಇಳಿದು ಕಾಲು ಜಾರಿ ಬಿದ್ದು ಎಷ್ಟೋ ಜನ ಈಜಬಾರ್ದೆ ತೀರ್ಕೊಂಡಿದ್ದಾರೆ. ದಯವಿಟ್ಟು ತಮಗೆ ಹೇಳೋದೇನೆಂದರೆ, ತುಂಬ ಜಾಗರೂಕತೆಯಿಂದ ಇಲ್ಲಿ ಬರ್ರಿ. ನೀವು ದೂರದಿಂದನೇ ನೋಡಿದ್ರೇ ತುಂಬ ಒಳ್ಳೆಯದು. ನೀವು ಬರಬೇಕು ಅಂದರೆ ಇಲ್ಲಿವರೆಗೂ ಬರ್ರಿ, ಈ ನೀರಿನ ಹತ್ರ ದಯಮಾಡಿ ಹೋಗಬೇಡಿ. ನೋಡಿ, ದೂರದಿಂದನೇ ನೋಡಿ ಆ ಮೀನುಗಳು, ಅವನ್ನ ದೂರದಿಂದನೇ ನೋಡಿ ಖುಷಿ ಪಡ್ಬೇಕು. ನಾವು ಹೋಗಿ ಆ ಮೀನು ಜೊತೆ ನಾವು ಈಜೋಡೋಕ್ಕೆ ಆಟ ಆಡೋಕೆ ಆಗೋದಿಲ್ಲ ಗೆಳೆಯರೆ. ಅವು ಜಲಚರ, ನಾವು ಭೂಚರಗಳು ಅಷ್ಟೇ. ಇದು ನಿಮಗೆ ಒಳ್ಳೆ ಮಾಹಿತಿ ಅನ್ನಿಸ್ತು. ಈ ಮಾಹಿತಿ ನಿಮ್ಗೆ ಇಷ್ಟ ಆಗಿದ್ರೆ ನನ್ನ ಚಾನಲ್ ಲೈಕ್ ಮಾಡಿ, ಶೇರ್ ಮಾಡಿ, ಸಬ್ಸ್ಕ್ರೈಬ್ ಮಾಡಿ. ಧನ್ಯವಾದ. ಗೋಪಿನಾಥ.